ಎಲ್ಲ 5 ನಿಮಿಷಕ್ಕೆಲ್ಲನೂ ಅವ್ರು ಏನೇ ಮರ್ತೋಗಿದ್ರು ತಗೊಂಡೋಗಿ ಕೊಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತಾರೆ. ಅವ್ರು ಹ್ಯಾಪ್ ಹಾಕೊಂಡು ಹೋಗೋದಕ್ಕೆ ಇವಾಗ ಆಟೋದವ್ರಿಗೆ ಸಮಸ್ಯೆ ಅಲ್ಲ, ಇವಾಗ ಬಸ್ ಬಿಟ್ಟು ಸರ್ ನೋಡಿ, ಬೈಕ್ ಟ್ಯಾಕ್ಸಿ 2016ರಿಂದನೂ ನಮ್ಮ ಪ್ರಾಣನ ನಮ್ಮ ಹೆಂಡತಿ ನಾವು ನೋಡಿ, ಇವತ್ತು ನೀವು ನಂಬಲ್ವೇನೋ, ನಾನು ಓಲಾ ಊಬರ್ ಯಾವುದೇ ಆ್ಯಪ್ನ ಹೊಡೆಯಲ್ಲ. ಜನ ಕರೆದ ಕಡೆ ಹೋಗ್ತೀವಿ, ಕೆಲವೊಂದು ಕಡೆ ಬಾಡಿಗೆ ಸಿಗಲ್ಲ. ಅಂಥ ಜಾಗದಲ್ಲಿ ನನಗೊಂದು 10-20 ರೂಪಾಯಿ ಕೊಡಿ ಅಂತ ಕೇಳ್ತೀವಿ. ಜನರಲ್ಲಿ ಕೊಡೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು, ಕೊಡಲೇಬೇಕು ಅಂತ ಡಿಮಾಂಡ್ ಮಾಡೋ ರೈಟ್ಸು ನನಗಿಲ್ಲ, ಜನರ ಮೇಲೆ ಬಿಟ್ಟಿದ್ದು. ನಾವು ಜನರನ್ನ ಕೇಳ್ಬೋದಷ್ಟೇ, 10-20 ರೂಪಾಯಿ ಯಾರೂ ಇಲ್ಲ ಅಂತ ಹೇಳಲ್ಲ. ನಮ್ಮ ಹೆಂಡತಿ ಮಕ್ಕಳನ್ನ ನಮ್ಮನ್ನು ನೋಡಿ 4.5 ಲಕ್ಷ ಬಂಡವಾಳ ಹಾಕಿದ್ದೀನಿ ಆ ವೆಹಿಕಲ್ಗೆ, 350 ರೂಪಾಯಿ ದುಡ್ದಿದ್ದೀನಿ. ಮೀಟ್ರ್ ಹಾಕ್ಕೊಂಡೆ ಬಾಡಿಗೆ ಹೊಡೆಯೋದು. ನಮ್ಮ ಮೊಬೈಲಲ್ಲಿ ನಮ್ಮ ಇದನ್ನು ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ, ಆಪ್ ಬಾಡಿಗೆ ಹೊಡಿತಾರೆ ಅಂತ. ಅವರು ಕೂಡ ಎಲ್ಲೋ ಬೋರ್ಡು ನೋಡಿ, ನಾನು ಒಂದು ವರ್ಷಕ್ಕೆ ಸರ್ಕಾರಕ್ಕೆ 15-20 ಸಾವಿರ ಕಟ್ತೀನಿ. ಇನ್ಸೂರೆನ್ಸ್ ಬರುತ್ತೆ, FC ಬರುತ್ತೆ, ಇದನ್ನು ಮಾಡಿಸ್ಬೇಕು. ಅಟ್ಲೀಸ್ಟ್ 150 ರೂಪಾಯಿ ಕೊಟ್ಟು ಮೀಟ್ರ್ ಪಾಸಿಂಗ್ ಮಾಡಿಸಿಲ್ಲ ಅಂದರೆ ನನಗೆ 3,000 ಫೈನ್ ಹಾಕ್ತಾರೆ. 40-50 ರೂಪಾಯಿ ಎಮೋಷನ್ನು, ಆ ಎಮೋಷನ್ ಮಾಡಿಸಿಲ್ಲ ಅಂದರೆ 3,000 ಫೈನ್ ಹಾಕ್ತಾರೆ ನನಗೆ. ಆದರೆ 15,000 ರೂಪಾಯಿ ಗಾಡಿ ತಂದು ದಿನ 1,500 2,000 ತನ್ನ ಗಂಡದಿರ ಜೊತೆಲೂ ಕೂತ್ಕೊಂಡೋಗಲ್ಲ. ನಮ್ಮ ಹೆಣ್ಮಕ್ಳುಗಳು ಅವ್ರ ಗಂಡದಿರ ಜೊತೆಲೂ ಕೂತ್ಕೊಂಡೋಗಲ್ಲ, ಆ ಥರ ಬೈಕಲ್ಲಿ ಕೂತ್ಕೊಂಡು ಹೋಗ್ತಾರೆ. ಈಗ ಹಲವಾರು ಸತಿ ನೋಡಿ, ಕೈ ಮುರಿದೋಗಿರೋದು ನಿಮ್ಮ ಮೀಡಿಯಾಗಳೆಲ್ಲ ನೋಡಿದ್ದೀವಿ, ಕಾಲು ಮುರಿದೋಗಿದೆ. ಕೋರ್ಮಂಗ್ಲ ಸೈಡಲ್ಲೆಲ್ಲ ಬಿದ್ದು ಬಿಸಾಕ್ಬಿಟ್ಟು ಹಂಗೆ ಹೊಂಟೋಯ್ತಾರೆ. ತಮಿಳ್ನಾಡು ಗಾಡಿ ಇಲ್ಲಿ ಓಡ್ತಾ ಇದೆ ಬೆಂಗಳೂರಲ್ಲಿ, ನಮ್ಮ ಗಾಡಿ ತಮಿಳ್ನಾಡಲ್ಲಿ ಹೋದರೆ 5 ನಿಮಿಷಕ್ಕೆ ಹಾಕೊತಾರೆ. ಆಂಧ್ರ ಗಾಡಿ ಇಲ್ಲಿ ಓಡ್ತಾ ಇದೆ, ಹಾಸನ ಗಾಡಿ ಇಲ್ಲಿ ಓಡ್ತಾ ಇದೆ. ನಮ್ಮ ಆಯುಕ್ತರಿಗೆ ಕಣ್ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ನಮ್ಮ ಆಯುಕ್ತರಿಗೆ, ನಮ್ಮ ಸಾರಿಗೆ ಮಂತ್ರಿಗೆ ನೋಡಿ, ಮೊನ್ನೆ ಬಿಗ್ ಬಾಸಲ್ಲಿ ಬೆಂಕಿ ಎತ್ಕೊಂಡು ಹೊಗೆ ಎತ್ಕೊಂಡ್ಬಿಡ್ತದೆ. ವಿತಿನ್ ಒಂದು ಅರ್ಧ ಗಂಟೆಯಲ್ಲಿ ಬೀಗ ಹಾಕ್ಬಿಡ್ತಾರೆ. ಇದು ಹೈಕೋರ್ಟಲ್ಲಿ ನಡೀತಾ ಇದೆ. ನಮ್ಮಂತೆ ಆದೇಶ ಬಂದಿದ್ರು, ಆರ್ಡ್ರಸ್ ಆಗಿದ್ರು ಕೂಡ ಇದು ನಿಲ್ಸೋಕ್ಕೆ ನಮ್ಮ ಸಾರಿಗೆ ಅಧಿಕಾರಿಗಳಿಗೆ ತಾಕತ್ತಿದೆಯೋ ಇಲ್ವಾ ಗೊತ್ತಿಲ್ಲ, ಅದು ನಿಲ್ಸೋಕ್ಕೆ. ಯಾಕೆಂದರೆ ಅದರಿಂದ ಅವ್ರಿಗೇನು ಉಪಯೋಗ ಇದೆ ಅಂತ ಗೊತ್ತಿಲ್ಲ. ಅದೇ ನಾನು FC ಮಾಡ್ತಿಲ್ಲ ಅನ್ನಲಿ, 108 ತಡೆ ಹಾಕ್ತಾರೆ RTOದವರು. ಅದಕ್ಕೆ ಯಾವ FC ಇಲ್ಲ, ಯಾವ ಇನ್ಶೂರೆನ್ಸ್ ಇಲ್ಲ. ಆಂಧ್ರ, ತಮಿಳ್ನಾಡು ರಾಜ್ಯ ಮೂಲೆಯಿಂದ ಬೇರೆ ಸ್ಟೇಟಿಂದ ಗಾಡಿಗಳು ಓಡ್ತಾ ಇದೆ ಇಲ್ಲಿ, ಅದು ಅವ್ರಿಗೂ ಗೊತ್ತಿದೆ. ಒಂದು ಕಡೆ ಹಿಂದೆ ನಂಬರ್ ಪ್ಲೇಟ್ ಇರಲ್ಲ, ಮುಂದೆ ನಂಬರ್ ಪ್ಲೇಟ್ ಇರುತ್ತೆ. ಆ ನಂಬರ್ ಪ್ಲೇಟ್ಗೆ ಎಲ್ಲೋ ನಂಬರ್ ಪ್ಲೇಟ್ ಕೊಟ್ಟಿರ್ತಾರೆ. ಎಲ್ಲೋ ಬೋರ್ಡ್ ಬರೋದೇ ಇಲ್ಲ. IME ಆ್ಯಕ್ಟಲ್ಲಿ 2 ವೀಲರ್ಗೆ ಎಲ್ಲೋ ಬೋರ್ಡ್ ಬರೋದೇ ಇಲ್ಲ. ಜನರನ್ನ ಸಾಯಿಸೋಕ್ಕೋಸ್ಕರನೇ ಇದು. ಕೆಲವು ಉದ್ಯಮಿಗಳು, ಬಂಡವಾಳ ಸಾಯಿಗಳು ಮಾಡಿಕೊಂಡು ಇಲ್ಲಿ ನಡೀತಾ ಇರೋಂಥ ಕ್ಯಾಬ್ ಚಾಲಕರನ್ನ, ಆಟೋ ಚಾಲಕರನ್ನ, ತಣ್ಣೀರು ಬಟ್ಟೆ ನೋಡಿ 4.5 ಲಕ್ಷ 9,500 ಬರುತ್ತೆ. ಅದಕ್ಕೆ EMI ಜೀವನ ಮಾಡೋದೇ ಕಷ್ಟ. ಇನ್ನು ಲೋನ್ ಹೆಂಗೆ ಕಟ್ಟೋದು? 65-70 ದಿನ ಆಯಿತು ಅಂದರೆ ಸೀಜಿಂಗ್ ಬರುತ್ತೆ ಗಾಡಿ, ಅದಕ್ಕೆ 2,000 ಗಾಡಿ ಸೀಜ್ ಮಾಡಿದ್ರೆ. ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳ್ಕೊಳ್ಸೈತಿಲ್ಲ. ರಾಮಲಿಂಗಾರೆಡ್ಡಿ ಅವರಾಗಲಿ, ಈ ಸಾರಿಗೆ ಆಗಲಿ, ಸಾರಿಗೆ ಮಂತ್ರಿ ಆಗಲಿ, RTO ಅಧಿಕಾರಿಗಳು ಅವ್ರಿಗೇನಾರ ಇದೆ ಅಂದರೆ ಗಾಡಿಗಳಿಗೆ ನಾವು ಸುಮ್ಮನೆ ಓಡಿಸ್ತಾ ಇಲ್ಲ ಸರ್, ಟ್ಯಾಕ್ಸ್ ಕಟ್ತೀವಿ. ಪ್ರತಿದಿನ ನಾನು ಒಂದು 150-200 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ. 5 ಲೀಟ್ರ್ ಗ್ಯಾಸ್ ಹಾಕಿದ್ರೆ 200 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಆಯಿತಾ? ಒಂದು ವೇಳೆಗೆ ನಾಳೆ ಹೈಕೋರ್ಟ್ ಒಂದು ಬೇರೆ ಸ್ಟೇಟ್ಗಳೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು 500-1000 ಗಾಡಿಗೆ ಪರ್ಮಿಷನ್ ಅಕಸ್ಮಾತ್ ಸಿಕ್ಕರೆ ನಿಮ್ಮ ಹೋರಾಟ, ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ನೋಡಿ, IME ಆ್ಯಕ್ಟಲ್ಲಿ 2 ವೀಲರಲ್ಲಿ ಬಾಡಿಗೆ ಹೊಡೆಯೋದೇ ಇಲ್ಲ. ಇವರು ದುಡ್ಡಿನ ಪ್ರಭಾವಿ ಅಂತ ಇರೋ ಅಂಥವ್ರಿಗೆ ಸಪೋರ್ಟ್ ಮಾಡಿ ಇವರು ಕಮಿಷನ್ಗಳು ತೊಗೊಳ್ಳೋ ಇದಕ್ಕೆ ನಮ್ಮ ಜೀವನನ ಹಾಳು ಮಾಡ್ತಾ ಇದ್ದಾರೆ. ನಾವು ಇವ್ರಿಗೇನು ಕೇಳೋದಂದರೆ, ನಮಗೆ ಮೀಟ್ರನ್ನ FC ಮಾಡಬೇಡಿ, ಪಾಸಿಂಗ್ ಮಾಡಬೇಡಿ, ಇನ್ಸೂರೆನ್ಸ್ ಕಟ್ಸ್ಕೋಬೇಡಿ. ನಮಗೂ ಗೊತ್ತಿದೆ ಬಾಡಿಗೆ ಹೊಡೆಯೋದು, ನಾವು ಬಾಡಿಗೆ ಹೊಡಿತೀವಿ, ನಮ್ಮನ್ನು ದಯವಿಟ್ಟು ಬಿಟ್ಬಿಡಿ. ಇಲ್ಲ ಅಂದರೆ ಅವ್ರನ್ನ ಸ್ಟಾಪ್ ಮಾಡಿ. ಇಲ್ಲ ಅವ್ರು ಬಾಡಿಗೆ ಹೊಡಿಬೇಕಂದ್ರೆ ಅವ್ರಿಗೆ ಎಲ್ಲೋ ಬೋರ್ಡ್ ಕೊಡಿ, ನಮ್ಮ ಥರ ಇನ್ಶೂರೆನ್ಸ್ ಕಟ್ಟಲಿ, ಪ್ರತಿ ವರ್ಷ FC ಮಾಡಿಸ್ಲಿ, ಮೀಟ್ರು ಪಾಸಿಂಗ್ ಮಾಡಲಿ, ಓಡಿಸ್ಲಿ, ನಮಗೇನು ತೊಂದರೆ ಇಲ್ಲ. ಹೈಕೋರ್ಟ್ ಅದೇ ಇರೋದು. ಈಗ ರೂಪುರೇಷೆ ಮಾಡಕ್ಕೆ ಹೇಳಿದ್ದು ಅದೇ. ಈಗ ಕೋರ್ಟು ಸರ್ಕಾರನೂ ಸಬ್ಮಿಟ್ ಮಾಡಿದೆ ಕೋರ್ಟಿಗೆ. ನಾಳೆಲ್ಲರೂ ಓಕೆ ಆಗಿ ಒಂದು 500 ಗಾಡಿನೋ 1000 ಗಾಡಿನೋ ಓಡಿಸ್ಬೋದು ಅಂತ ತೀರ್ಪು ಬಂದರೆ ನಿಮ್ಮ ಮುಂದಿನ ನಡೆ ಏನಿದೆ ಸರ್? ನಾವು 2015-16ರಲ್ಲಿ ಒಂದು ಹೋರಾಟ ಮಾಡಿದ್ದು. ರೈಲ್ವೆ ಸ್ಟೇಷನಿಂದ ಹಿಡಿದು ಫ್ರೀಡಮ್ ಪಾರ್ಕ್ವರೆಗೂ ಒಂದು ಗಾಡಿ ಓಡಾಡಕ್ಕೆ ಬಿಟ್ಟಿರಲಿಲ್ಲ. ಈ ಥರ ಹೋರಾಟ ನನ್ನ ಚಾಲಕರು, ನನ್ನ ಹಲವಾರು ಸಂಘಟನೆಗಳಿದೆ, ಸಂಘ ಸಂಸ್ಥೆಗಳು, ಈ ಕಿತ್ತಾಟಗಳು, ಈ ವೈಷಮ್ಯಗಳು, ನಾನು ಹೆಚ್ಚು ನಾನು ಕಮ್ಮಿ ಅನ್ನೋದ ಬಿಟ್ಟು ಎಲ್ಲರೂ ಹೋರಾಟ ಮಾಡಿ, ಪ್ರತಿಯೊಬ್ಬ ಆಟೋ ಚಾಲಕ, ಒಬ್ರು ಯಾರೋ ಹೋರಾಟ ಮಾಡ್ತಾಯಿದ್ರು 10 ಜನ, ಇನ್ನೊಂದು 100 ಜನ ಮನೇಲಿರೋಣ, ಒಂದು 50 ಜನ ಬಾಡಿಗೆ ಹೊಡಿತಾರಂತಾರೆ. ಅವತ್ತಿನ ದಿನ ಮೀಡಿಯಾದವ್ರು, ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದೀವಿ, ಕೊಳ್ಳೆ ಹೊಡಿತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಅಂತ ಬೆಳಿಗ್ಗೆ ಎದ್ರೆ ತೋರ್ತಾ ಇರ್ತಾರೆ, ಮೀಟ್ರಿಗೆ ಬಟ್ಟೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂಥ ಡ್ರೈವರ್ಗಳು ದಯವಿಟ್ಟು ನಿಲ್ಲಿಸ್ಬಿಟ್ಟು ರೋಡ್ಗಿಳ್ದು ಹೋರಾಟ ಮಾಡಬೇಕು. ನಾವು ಹೋರಾಟ ಮಾಡಿದ್ರೆ ಇದನ್ನು ಎಲ್ಲ ಹೋರಾಟ ಮಾಡ್ಕೊಂಡೇ ಪಡ್ಕೊಂಡಿರೋದು. ಇದು ತಾನಾಗ್ತಾನೆ ಯಾವುದು ಬಂದಿಲ್ಲ ಸರ್, ಹೋರಾಟ ಮಾಡ್ಕೊಂಡೇನೆ. 3 ರೂಪಾಯಿ 20 ಪೈಸೆ ಇದೆ ಹಿಂಗೆ ಆಟೋ ಓಡಿಸ್ತಾ ಇದ್ದೀವಿ. ಇವತ್ತು ಬಂದು 36 ರೂಪಾಯಿ ಇದೆ. ಅವತ್ತಿಂದ ಗಾಡಿ ಓಡಿಸಿರೋರು ನಾವು 37-38 ವರ್ಷದಿಂದ ಗಾಡಿ ಓಡಿಸ್ಕೊಂಬಂದಿರೋರು. ಹಂಗಾಗಿ ಇದರಲ್ಲಿ ಹಲವಾರು ಕೆಲವರು ಹೋರಾಟಗಳಿಗಂತಲೇ ಮನೆ ಮಠ ಬಿಟ್ಬಿಟ್ಟೆಲ್ಲ ಹೋರಾಟ ಮಾಡಿರೋ ಅಂಥವ್ರು ಇದ್ದಾರೆ. ದಯವಿಟ್ಟು ಹೋರಾಟ ಮಾಡೋವಂಥವ್ರು ಇದ್ರ ಬಗ್ಗೆ ಆಸಕ್ತಿ ತಗೊಂಡು ಕೆಲವು ಸಂಘಟನೆ
ಮಾಡೋದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನ್ಯೂಟ್ರಲ್ ಆಗಿರೋದು ಹೆಂಗೆ ಅಂದರೆ ಕೆಲವ್ರಿಗೆ ಬೇಕೋ ಕೆಲವ್ರಿಗೆ ಬೇಡ ಅನ್ನೋ ಲೆಕ್ಕಾಚಾರ. ಡ್ರೈವರ್ ಪರವಾಗೇ ಮಾಡ್ತೀವಿ ಅನ್ನೋಂಥ ಸಂಘಟನೆಗಳು ಡ್ರೈವರ್ ಪರವಾಗಿ ಇಳಿತಾರೆ. ನಾವು ಡ್ರೈವರ್ ಸುಮ್ಮನೆ ಮಾಡ್ಕೊಂಡಿದ್ದೀವಿ ಸಂಘ ಸಂಸ್ಥೆ ಅನ್ನೋ ಅಂಥವ್ರು ಬರಲ್ಲ ಸರ್. ದಯವಿಟ್ಟು ಬನ್ನಿ ರೋಡ್ಗೆ. ಸರ್, ನಮ್ಮ ಕೈಯಲ್ಲಿ ಆದರೆ ಒಳ್ಳೇದು ಮಾಡೋಕ್ಕೆ ಅಂತ ನಾವು ಸಂಘ ಸಂಸ್ಥೆ ಮಾಡ್ಕೊಬೇಕು. ಇಲ್ಲ ಅಂದರೆ ನಿಮ್ಮದಾಗೆ ಗಾಡಿ ಪಾಡಿ ಓಡಿಸ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೇಕು ಸರ್, ದಯವಿಟ್ಟು. ಇವಾಗ ಬಸ್ಸು 5 ವರ್ಷದಿಂದನೂ ಫ್ರೀ ಬಿಟ್ಟೋದ್ರಿಂದ ಆಟೋದವ್ರಿಗೆ ತುಂಬ ಸಮಸ್ಯೆಗಳಾಗುತ್ತೆ. ಮತ್ತು ಲೋನ್ ಕಟ್ಟಬೇಕು ಅಂದರೆ 1 ತಿಂಗಳು ಲೋನ್ ಕಟ್ಟಿಲ್ಲ ಅಂದರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ನಾವು ಯಾರಾದರೂ ಆಟೋದವರು ಅವ್ರಿಗೆ ಫ್ರೆಂಡ್ಸೇ ಇರ್ಬೋದು, ಇಲ್ಲ ಸಹಪಾಠಿಗಳೇ ಇರ್ಬೋದು, ಶ್ಯೂರಿಟಿ ಹಾಕಿದ್ರೆ ಅವ್ರನ್ನ ಕರೆಯಲ್ಲ, ಅವ್ರದ್ದು ಫ್ರೆಂಡ್ ಹಾಕಿರ್ತಾರಲ್ಲ ಅವ್ರ ಆಟೋ ಕರ್ಕೊಂಡೋಗಿ. ಈಗ ಎಕ್ಸಾಂಪಲ್ ನಮ್ಮ ಮನೇಲೇ ನಮ್ಮ ಯಜಮಾನ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಶ್ಯೂರಿಟಿ ಹಾಕೋದ್ರು. ಈಗ ನಮ್ಮ ಆಟೋ ತೊಗೊಂಡಾಗ ನಿಲ್ಸ್ಕೊಂಡಿದ್ದಾರೆ. ಇವಾಗ ಅವ್ರು ಲೋನ್ ಕಟ್ಟಿದ್ಮೇಲೆ ನಿಮ್ಮ ಆಟೋ ಬಿಡೋದು ಅಂತ ಅಂತಾರೆ. ಮತ್ತು ಇವಾಗ ಎಲ್ಲನೂ ಇವಾಗ ಓಲ್ವೋ ಊಬರ್ ಬಂದಮೇಲಂತೂ ತುಂಬ ಕಷ್ಟ ಆಗಿದೆ. ಈಗ ಅವರು ಒನ್ ವೇ ಹೋಗಿ ಅಲ್ಲಿ ಆಟೋದವ್ರನ್ನ ಇದು ಮಾಡಿ ಮತ್ತೆ ಅವರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಅವಾಗ ದುಡ್ಡು ಹೋಗುತ್ತೆ, ಮತ್ತು ಪೆಟ್ರೋಲು ಇದೂ ಗ್ಯಾಸ್ನೂ ಇದಾಗುತ್ತೆ. ಈಗೆಲ್ಲ ಬೆಲೆ ಏರಿಕೆ ಆಗಿರೋದಕ್ಕೆ ಆಟೋದವ್ರಿಗಂತೂ ಯಾವುದೇ ಸೌಲಭ್ಯಗಳಿಲ್ಲ. ಆಟೋದವ್ರ ಹೆಂಡತಿಯವರು ಮತ್ತು ಮನೆ ಫ್ಯಾಮಿಲಿ ನಡೆಸಬೇಕು ಅಂದರೆ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಜೀವನ. ಈಗ ಬೆಂಗಳೂರಲ್ಲಿ ಬಂದು ನಾವು ಜೀವನ ಮಾಡ್ತೀವಿ ಅಂತ ಎಷ್ಟೋ ಖುಷಿಯಿಂದ ಆಟೋ ತೊಗೊಂಡು ಮಾಡ್ತಾರೆ. ಈಗ ಗ್ಯಾಸ್ ಆಟೋ ಬಂದಿರೋದ್ರಿಂದ ಹೆಣ್ಮಕ್ಳು ಕೂಡ ಓಡಿಸ್ತಾರೆ. ಅದು ಅಲ್ಲಿ ಲಿಮಿಟೇಷನಲ್ಲಿ ಓಡಿಸಿನೂ ಅಷ್ಟು ಕಷ್ಟಪಡ್ತಿದ್ರು, ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಕೂಡ ಮನೆಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಸರ್ಕಾರ ಮಾಡಿದ್ರೆ ಇವಾಗ EMI ಕೊಟ್ಟಿರೋದ್ರಿಂದ ಆಟೋ, ಬೈಕು, ಕಾರು ಎಲ್ಲ ತೊಗೊಂಡಿರ್ತಾರೆ. ಆಟೋದವ್ರಿಗೆ ಕರೆದ್ರೂ ಬನ್ನಿ ಸರ್, ಬನ್ನಿ ಮೇಡಮ್ ಅಂತಂದ್ರೂ ಅವ್ರು ಎಕ್ಸ್ಪರ್ಟ್ ಇಲ್ಲ. ಅದೇ ಅವರು ಎಲ್ಲಿ ಆಟೋ ನಿಂತಿದ್ದಾಗ ಕೇಳಿದ್ರೆ ನಾವು ಬರಲ್ಲ ಅಂತ ಅಂತಾರೆ. ತುಂಬ ಸಮಸ್ಯೆಗಳನ್ನ ಆಟೋದವರು ಎದುರಿಸ್ತಾ ಇದ್ದಾರೆ. ಇವತ್ತಿಗೂ ಎಷ್ಟು ಬರುತ್ತೋ ಅಷ್ಟರಲ್ಲಿ ದುಡ್ಕೊಂಡು ಜೀವನ ಮಾಡ್ತಿದ್ರು ಆಟೋದವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಸರ್ಕಾರದಿಂದ. ಮತ್ತು ಅವ್ರು ಇವಾಗ ಹೇಳ್ದಂಗೆನೇ ಯಾವುದೇ ಮೀಟಿಂಗು ಮತ್ತು ಸ್ಟ್ರೈಕ್ ಮಾಡಿದಾಗ ಈಗ ನಮ್ಮನೆ ಕುಟುಂಬದ್ದು ಇವಾಗ ಒಂದು ಆಟೋದವರು ಅಂದಮೇಲೆ ಇವಾಗ ಎಕ್ಸಾಂಪಲು ಇಲ್ಲಿ ಹಾಕ್ಕೊಂಡಿರ್ತಾರೆ, ಇಲ್ಲಿ ಯಾರಾದರೂ ಬರ್ಬೋದು ಮಾಡ್ಬೋದು ಅಂತ. ಅದೇ ಇನ್ನೊಬ್ಬ ಬಂದವನು ಕಣ್ಸನ್ನೆ ಮಾಡಿ ನಾನು 10 ರೂಪಾಯಿ ಕಮ್ಮಿ ಕೊಡಿ ಬರ್ತೀವಿ ಅಂತ ಅಂತಾರೆ. ಆವಾಗ ಅವ್ರದ್ದು ಆಟೋ ಇದು ಹಾಕ್ಕೊಂಡಿರೋದು ಹೋಗುತ್ತೆ. ಈಗ ಒಬ್ಬರೊಟ್ಟೆ ಮೇಲೆ ಹೊಡೆದು ಇನ್ನೊಬ್ರು ಒಂದು ಮನೆ ಕುಟುಂಬದವ್ರ ಥರ ಇರಬೇಕು. ಯಾವುದೇ ಒಂದು ಸ್ಟ್ರೈಕ್ ಬರಲಿ, ಇದೇ ಬರಲಿ. ಇವಾಗ ನೋಡಿ, ರಕ್ಷಣಾ ವೇದಿಕೆ ಇದೆಲ್ಲ ಕಟ್ಕೊಂಡಿದ್ದಾಗ ಮತ್ತು ಅಂಬೇಡ್ಕರ್ ಅವ್ರದ್ದು ಸ್ಟ್ರೈಕ್ ನಡೆದಾಗ ಎಲ್ಲ ಒಗ್ಗಟ್ಟಾಗಿ ಮಾತಾಡ್ತಾರೆ, ಯಾವುದೇ ಒಂದು ಸೌಲಭ್ಯಗಳು ಬರಬೇಕು ಅಂದರೆ. ಹಂಗೇ ಆಟೋದವರು ಕೂಡ ಒಗ್ಗಟ್ಟಾಗಿ ಇದ್ಕೊಂಡು ಆಟೋ ರಾಜ ಶಂಕರ್ನಾಗ್ ಅವ್ರು ಯಾವಾಗ ಅದನ್ನು ಅವರು MSc ಮಾಡಿಕೊಂಡು ಆಟೋ ಓಡಿಸೋ ರೂಲ್ಸ್ ಇಲ್ವ. ಇವತ್ತಿಗೂ ಎಂತೆಂಥ BSc BCom ಮಾಡಿರೋರೆಲ್ಲ ಆಟೋ ಓಡಿಸಿದ್ದಾರೆ. ಓದಿರೋರು ಒಂದು ರೂಟು ಗುರುಗಳು ಒಂದು ವೇ ತೋರಿಸ್ತಾರೆ. ಅದೇ ಆಟೋರು ಆದರೆ ಗಲ್ಲಿನೂ ಅವ್ರಿಗೆ ಸುತ್ತಿಸಿ ಇಂಥ ಪ್ಲೇಸೇ ಅಂದರೆ ಅಟ್ ಎ ಟೈಮ್ಗೆ ಅವ್ರಿಗೆ ಹುಷಾರಿಲ್ಲದೆ ಹೋದ್ರೂ, ಅವ್ರ ಮನೇಲಿ ಎಂಥ ಸೀರಿಯಸ್ ಆಗಿದ್ರು, ನಮ್ಮನೇಲಿ ಎಕ್ಸಾಂಪಲು ನಮ್ಮ ಯಜಮಾನರು ಊಟ ಮಾಡ್ತಿದ್ರು ಅವ್ರಿಗೆ ಓಲ್ವೋ ಊಬರ್ ಬಂತು ಅಂತಲೇ ಊಟ ಬಿಟ್ಟು ಕೂಡ ಹೋಗ್ತಾರೆ. ಹಂಗೆ ರಾತ್ರಿ ಡೇ ಆಟೋದವರು ಎಷ್ಟು ಮೆಜೆಸ್ಟಿಕ್ ಮಾರ್ಕೆಟಲ್ಲಿ ಸರ್ ಬನ್ನಿ ಮೇಡಮ್ ಬನ್ನಿ ಅಂತ ಕರಿತಿದ್ರು, ಅವರು ಬರೋದಿಲ್ಲ. ಅವರು ಓಲ್ವೋ ಊಬರ್ ಹಾಕ್ಕೊಂಡ್ರು ಅದಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗ್ತಾರೆ. ತುಂಬ ಸಮಸ್ಯೆ, ತುಂಬ ಕಷ್ಟಗಳು ಅನುಭವಿಸ್ತಿದ್ದಾರೆ. ಸರ್ಕಾರದವರು ಸೌಲಭ್ಯಗಳನ್ನ ಸ್ವಲ್ಪ ಕೊಟ್ಟು, ಮತ್ತು ಇವಾಗ ಟ್ಯಾಕ್ಸ್ಗಳು ಹೆಚ್ಚಿಸ್ತಾರೆ. ಲೋನ್ ಮೇಲೆ ಆಟೋ ತೊಗೊಂಡಿದ್ದಾಗ ಅದೂ ಅಷ್ಟೇ 1 ತಿಂಗಳು ಕಟ್ಟಿಲ್ಲ ಅಂದರೆ ತಿರ್ಗಾ EMI ಹಾಕೋದು. ಕೊಡುವಾಗ ರೂಲ್ಸ್ಗಳು ನಿಮಗೆ ಟ್ಯಾಕ್ಸ್ ಹಾಕಲ್ಲ, ಈ ತಿಂಗಳು ಕಟ್ಟಿಲ್ಲ ಅಂದರೆ ಮುಂದಿನ ತಿಂಗಳಾದರೂ ಕಟ್ಬೋದು ಅಂತಾರೆ. ಆದರೆ 1 ತಿಂಗಳು ಕಟ್ಟಿಲ್ಲ ಅಂದರೆ 2 ತಿಂಗಳದು ಬಡ್ಡಿ ಸೇರಿಸಿ ಡಬಲ್ ಮೀಟ್ರ್ ಬಡ್ಡಿ ಹಾಕಿ ಆ ಥರ ಎಲ್ಲ ಸಮಸ್ಯೆಗಳು ಅನುಭವಿಸ್ತಿದ್ದಾರೆ. ಎಷ್ಟೋ ಜನ ಆಟೋಗಳನ್ನ ನಿಲ್ಲಿಸ್ಬಿಟ್ಟು ವ್ಯಾಪಾರಕ್ಕೂ ಕೂಡ ಇಳಿದಿದ್ದಾರೆ. ಹೌದು ಸರ್, ಹೌದು ಸರ್. ಇವಾಗ ಅದು ಬೈಕ್ ಟ್ಯಾಕ್ಸಿ ಎಲ್ಲ 5 ನಿಮಿಷಕ್ಕೆಲ್ಲನೂ ಅವ್ರು ಏನೇ ಮರ್ತೋಗಿದ್ರು ತೊಗೊಂಡೋಗಿ ಕೊಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತಾರೆ. ಅವ್ರು ಹ್ಯಾಪ್ ಹಾಕ್ಕೊಂಡು ಹೋಗೋದಕ್ಕೆ ಇವಾಗ ಆಟೋದವ್ರಿಗೆ ಸಮಸ್ಯೆ ಅಲ್ಲ. ಇವಾಗ ಬಸ್ ಬಿಟ್ಟಿರೋದ್ರಿಂದನೇ ಯಾರು ಕೂಡ ಆಟೋದವ್ರು ಹತ್ತಲ್ಲ. 50 ರೂಪಾಯಿ ಕಮ್ಮಿ ಕೇಳಿದ್ರೂ ಬರೋದಿಲ್ಲ. ಹಂಗಾಗಿ ಇವಾಗ ಸರ್ಕಾರ ಮಾಡಿರೋದು ತಪ್ಪು ಅಂತಲ್ಲ, ಹಂಗೆ ಆಟೋದವ್ರಿಗೂ ಸೌಲಭ್ಯ ಕೊಡಬೇಕು. ಕೊರೋನಾ ಟೈಮಲ್ಲಿ ಮೋದಿಯವರು ಕೂಡ ಆಟೋದವ್ರಿಗೆ, ಕ್ಯಾಬ್ ಅವ್ರಿಗೆ 5,000 ಹಾಕ್ತೀವಿ ಅಂತ ಅಂದರು. ಎಲ್ಲಿ 1 ರೂಪಾಯಿದು ಇದು ಮಾಡಿಲ್ಲ. ಅವಾಗೂ ಎಷ್ಟು ಕಷ್ಟಗಳನ್ನು ನಾನು ಆವಾಗ ರೋಡಲ್ಲಿ ಕಾಫಿ ಟೀ ಮಾಡಿ ನಮ್ಮನೆಯವರು ಕೂಡ ನೈಟು ಡೇ ಓಡಿಸಿ ಇದು ಮಾಡಿದ್ದಾರೆ.